ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಮಹೇಂದ್ರ ಸುಪ್ರೋ ವ್ಯಾನು ಸೇಲಿಗೆ ಬಂದಿದೆ ವೀಕ್ಷಕರೇ. ವೈಟ್ ಕಲರು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮತ್ತು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನೀವು ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬೇಕಾದ್ರೆ ಗಾಡಿ ತೊಗೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದರೂ ಒಂದು ಸಿಂಗಲ್ ಓನರ್ ಗಾಡಿ ಸುಪ್ರೋ ವ್ಯಾನ್ ಅವಶ್ಯಕತೆ ಇದ್ದರೆ ಎಲ್ಲೋ ಬೋರ್ಡು ಅಂತಾರೆ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಮೊದಲನೇದಾಗಿ ನೋಡಿಬಿಡಿ ವೀಕ್ಷಕರೇ, ಗಾಡಿ ನಂಬರ್ ಬಂದುಬಿಟ್ಟು KA16 D2300. HSRP ನಂಬರ್ ಕೂಡ ಫಿಟ್ಟಿಂಗ್ ಆಗಿದೆ ವೀಕ್ಷಕರೇ. ಇದು ಬಂದ್ಬಿಟ್ಟು 2018 ಮಾಡಲು ವೀಕ್ಷಕರೇ. 2018 ಮಾಡಲು 19 ರಿಜಿಸ್ಟ್ರೇಷನ್ ವೀಕ್ಷಕರೇ. ಸರಿಯಾಗಿ ಕೇಳಿಸ್ಕೊಳ್ಳಿ, 2018 ಮಾಡಲು 19 ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಾಡಿ. ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಈಗ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಗಾಡಿ ಒಂದು 2.5 ಲಕ್ಷ ಸ್ವಲ್ಪ ಮೇಲೆ, ಅಂದರೆ 2.5 ಲಕ್ಷ ಸಮಥಿಂಗ್ ಓಡಿದೆ ವೀಕ್ಷಕರೇ. ಅದು ನಾನು ನಿಮಗೆ ಬೇಕಾದ್ರೆ ಮೀಟ್ರ್ ಬೋರ್ಡ್ ತೋರಿಸ್ತೀನಿ, ಇಲ್ಲಾಂದರೆ ಪಿಕ್ಚರ್ ಆಗ್ತಾ ಇರ್ತೀನಿ, ನೋಡ್ತಾ ಇರಿ ಗೊತ್ತಾಗುತ್ತೆ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿ, ಫ್ರಂಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು ಬಂಪರ್ ಇದೆ, ಮೇಲ್ ಕ್ಯಾರಿಯರು ಇದೆ. ಬಂಪರಿಗೆ 2 ಹಾರನ್ ಕೂಡ, ರೂಟ್ಸ್ ಹಾರನ್ ಕೂಡ ಫಿಟ್ಟಿಂಗ್ ಆಗಿದೆ. 4 ಎಕ್ಸ್ಟ್ರಾ ಲೈಟ್ ಕೂಡ ಮಾಡಿಸಿದ್ದಾರೆ ವೀಕ್ಷಕರೇ. ಫ್ರಂಟ್ ಲುಕ್ಕಲ್ಲಿ ಓಕೆ ಇದೆ, ಬಟ್ ಗ್ಲಾಸ್ ನೋಡ್ತಿರ್ಬೋದು ನೀವು. ಈ ಫ್ರಂಟ್ ಗ್ಲಾಸ್ ಮೇಲ್ಗಡೆ ಸ್ವಲ್ಪ ಏನಾದರೂ ಟಚಪ್ ಆಗಿದೆ. ಅದು ಏನು ಅಂತ ರಸ್ಟ್ ಬಂದು ಸ್ವಲ್ಪ ಏನೋ ಪೇಂಟ್ ಆಗಿದೆ ಅಷ್ಟೇ, ಸ್ವಲ್ಪ. ಅದೇನು ಒರಿಜಿನಲ್ ಪೇಂಟ್ ಆಗಿದೆ, ಗಾಡಿ ಏನು ರೀಪೇಂಟ್ ಆಗಿಲ್ಲ, ಆ ಥರ ಏನು ಟಚಪ್ ಇಲ್ಲ ಜಾಸ್ತಿ. ಇದಿಷ್ಟು ಫ್ರಂಟ್ ಲುಕ್ ಆಗಿರುತ್ತೆ. ನಿಮಗಿನ್ನು ಡ್ರೈವರ್ ಸೈಡ್ ನೋಡೋದಾದರೆ ನೋಡಿ, ಡ್ರೈವರ್ ಸೈಡಲ್ಲಿ ಕಾಣಿಸ್ತಿರ್ಬೋದು ಈ ಥರ ಲುಕ್ಕಿಂಗ್ ಇದೆ. ಡ್ರೈವರ್ ಸೈಡಲ್ಲಿ ನಿಮಗೆ ಏನು ಡೆಂಟು ಸ್ಕ್ರ್ಯಾಚು ಆ ಥರ ಏನಿಲ್ಲ ವೀಕ್ಷಕರೇ. ಸಣ್ಣ ಪುಟ್ಟ ಇರ್ಬೋದು ಸ್ಕ್ರ್ಯಾಚ್ಗಳು, ಬಟ್ ಡೆಂಟ್ ಆ ಥರ ಏನಿಲ್ಲ. ನಿಮಗೆ ಟೈರ್ ಪರ್ಸೆಂಟೇಜ್ ನೋಡ್ಬೋದು, ಡ್ರೈವರ್ ಸೀಟು ಪಕ್ಕದಲ್ಲಿ ಕೆಳಗದು ಅಂದರೆ ಒಂದು 80% 90% ಟೈರ್ ಇದೆ ವೀಕ್ಷಕರೇ. ಅದು ಕೂಡ MRF ಫ್ರಂಟಲ್ಲಿ ರೈಟ್ ಸೈಡಲ್ಲಿ. ಇದು ಕೂಡ MRF. ಇದನ್ನು ಕೂಡ ಸೇಮ್ ಒಂದು 80-90% ಲೆಕ್ಕಾಚಾರಕ್ಕಿದೆ. ಡೀಸೆಲ್ ಗಾಡಿ ವೀಕ್ಷಕರೇ. 2018 ಅಂದರೆ ಡೀಸೆಲ್ಲು. ಈಗೆಲ್ಲ 2020-21 ಮಾಡಲು BS6 ಗಾಡಿಗಳು ನಿಮಗೆ ಡೆಫ್ ಹಾಕ್ಸ್ಬೇಕು ಮತ್ತು ಡೀಸೆಲ್ ಹಾಕ್ಸ್ಬೇಕು, ಎರಡೆರಡು ಇರುತ್ತೆ. ಮತ್ತು ಮೇಂಟೆನೆನ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದು. ಇದು ಡೀಸೆಲ್ ಒಂದೇ ವೀಕ್ಷಕರೇ ಗಾಡಿ, ಆರಾಮಾಗಿ ಓಡಿಸ್ಕೊಬೋದು. BS4 ಇಂಜಿನ್ ಆಗಿರುತ್ತೆ ಇದು. ನಿಮಗೆ ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು ಡ್ರೈವರ್ ಸೈಡಲ್ಲಿ ನೋಡಿ. ಇದು ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಮೇಲೆ ಮಾತ್ರ ಇದು ತೆಗೆದ್ರೆ ಚೆನ್ನಾಗೇ ಇದೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ. ಮ್ಯಾಟ್ ಕೂಡ ಹಾಕ್ಸಿದ್ದಾರೆ ಫ್ರಂಟಲ್ಲಿ. ಪ್ಲ್ಯಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ವೀಕ್ಷಕರೇ, ಏನು ತೊಂದರೆ ಇಲ್ಲ. ಏನು ಟಿಂಕರಿಂಗ್ ಕೆಲಸ ಅಂತ ಏನಿಲ್ಲ ನಿಮಗೆ. ನೋಡಿ, ಒಂದು ಚಿಕ್ಕದಾಗಿ ಫ್ಯಾನು ಇದೆ. ಮತ್ತು ಮುಂದ್ಗಡೆ ಮೇಲೆ ಡ್ಯಾಶ್ ಬೋರ್ಡಲ್ಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. TV ಜಾಗದಲ್ಲಿ ಖಾಲಿ ಇದೆ, TV ಇಲ್ಲ ಸದ್ಯಕ್ಕೆ, ಬೇಕಂದರೆ ಹಾಕ್ಸ್ಕೊಬೋದು. ಇದಿಷ್ಟು ಫ್ರಂಟ್ ಸೈಡಲ್ಲಿ ಆಗಿರುತ್ತೆ. ಇನ್ನು ಹಿಂದ್ಲು ಸೈಡ್ ನೋಡೋಣ, ಸೆಂಟ್ರಲ್ಲಿ ಮೋಸ್ಟ್ಲಿ ಲಾಕ್ ಆಗಿದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಇದಿಷ್ಟು ಈ ಸೈಡ್ ಆಗಿರುತ್ತೆ ವೀಕ್ಷಕರೇ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ, ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸ್ತಿದೆ ನಿಮಗೆ ಸುನಾಮಿ. ಇಲ್ಲಿ ಏನು ಡೆಂಟ ಸ್ಕ್ರ್ಯಾಚು ಆ ಥರ ಏನಿಲ್ಲ ವೀಕ್ಷಕರೇ. ಇಲ್ಲಿ ಮೇಲ್ಗಡೆ ಮಾತ್ರ ಸ್ವಲ್ಪ ನೋಡಿ ಕಾಣಿಸ್ತಿರ್ಬೋದು ನಿಮಗೆ, ಸಣ್ಣ ಪುಟ್ಟ ಟಚಪ್ ಮಾಡಿದ್ದಾರೆ ಅಷ್ಟೇ. ಬಟ್ ಆ ಥರ ಏನು ಜಾಸ್ತಿ ಪೇಂಟಿಂಗ್ ಎಲ್ಲ ಆ ಥರ ಏನಾಗಿಲ್ಲ. ನಿಮಗೆ ಬ್ಯಾಕ್ ಸೈಡಲ್ಲಿ ಓಪನ್ ಮಾಡಿದರೆ ಹಿಂದ್ಗಡೆ 2 ಬೇಬಿ ಸೀಟ್ ಹಾಕ್ಸಿದ್ದಾರೆ ಎಕ್ಸ್ಟ್ರಾ. ಸ್ಟೆಪ್ನಿ ಇಲ್ಲೇ ಇದೆ ನೋಡಿ. ಇದು ಕೂಡ ಟೈರು ಒಂದು 20% ಇರ್ಬೋದು ಅಷ್ಟೇ, ಚೆನ್ನಾಗಿದೆ, ಸದ್ಯಕ್ಕೆ ನಡೆಯುತ್ತೆ. ಇದು ಊಫರು ಬ್ಯಾಕ್ ಸೀಟರಲ್ಲೇ ಒಂದು ಸಬ್ ಊಫರ್ ಇದೆ, ಸಿಲಿಂಡ್ರ್ ಗಾಡಿ ನೋಡಿ. ಮೇಲೆ ಟಾಪು ಕಂಪ್ನಿ ಟಾಪೇ, ಏನೇನು ಚೇಂಜಸ್ ಇಲ್ಲ. ಇಲ್ಲಿ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಟಚಪ್ ಮಾಡಿಸಿದ್ದಾರೆ ಅಷ್ಟೇ. ಇದು ಬ್ಯಾಕ್ ಸೈಡ್ದಾಗಿರುತ್ತೆ. HSRP ಎಂಬ ಬೆಟ್ಟು ಕೂಡ ಫಿಟ್ಟಿಂಗ್ ಆಗಿದೆ. ಇನ್ನು ಲೆಫ್ಟ್ ಸೈಡ್ ನೋಡೋದಾದ್ರೆ ವೀಕ್ಷಕರೇ ಕಾಣಿಸ್ತಿರ್ಬೋದು ನೋಡಿ,
ಚೆನ್ನಾಗಿದೆ. ಲೆಫ್ಟ್ ಸೈಡಲ್ಲೂ ಏನು ಡೆಂಟು ಸ್ಕ್ರಾಚು ಆ ಥರ ಏನಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ಬೋದು, ನೋಡಿ ಕಾಣಿಸ್ತಿದೆ ನಿಮಗೆ. ಸಣ್ಣ ಪುಟ್ಟ ಅಂದರೆ ಇದೇ ಥರ ಸ್ಕ್ರಾಚಸ್ಗಳು ಗೀಚಿರಂಥವು ಅಷ್ಟೇ. ಬಟ್ ಆಕ್ಸಿಡೆಂಟಾಗಿ ಆ ಥರ ಟಚಪ್ಪು ಗೀಜು ಆ ಥರ ಏನೂ ಇಲ್ಲ. ನೋಡಿ ಈ ಟೈರು ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇದು ಒಂದು 80% ಇದೆ ವೀಕ್ಷಕರೇ. ಆಲ್ಮೋಸ್ಟ್ ಟೈರೆಲ್ಲ ಚೆನ್ನಾಗಿದ್ದಾವೆ. ಇನ್ನು ಫ್ರಂಟ್ ಲೆಫ್ಟ್ ಸೈಡ್ ನೋಡಿದ್ರೆ ಟೈರು ಇದು ಸೇಮ್, ಇದು ಒಂದು 80% ಅಗಚಾರಕ್ಕೆ ಇದೆ ವೀಕ್ಷಕರೇ. ನೋಡಿ ಇದಿಷ್ಟು ಲೆಫ್ಟ್ ಸೈಡ್ ಪ್ರೊಫೈಲ್ ಫೋಟೋ ಆಗಿರುತ್ತೆ. ಕ್ಲೀನಾಗಿ ನೋಡ್ಕೊಂಬಿಡಿ. ಮೇಲೆ ಟಾಪು ಕೂಡ ಇದೆ, ಮುಂದೆ ಬಂಪರ್ ಕೂಡ ಇದೆ. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನು ಯಾವಿಲ್ಲ ವೀಕ್ಷಕರೇ. ಇದಿಷ್ಟ ಆಗಿರುತ್ತೆ. ಇನ್ನು ಒಳಗಡೆ ನೋಡೋಣ. ನೋಡಿ ಫ್ರಂಟು ಇದು ಒಂದು ಸೀಟು, ಈ ಕಡೆ ಒಂದು ಸೀಟ್ ಆಟ ಹೊಡೆಯೋರಿಗೆ ಈ ಕಡೆ ಒಂದು 4 ಜನ ಕುಂಡಿಸ್ಕೊಂಡಿರ್ತಾರೆ, ಈ ಕಡೆ ಒಂದು 4 ಜನ ಕುಂಡಿಸ್ಕೊಂಡಿರ್ತಾರೆ. ಹಿಂದೆ ಡಿಕ್ಕಿಯಲ್ಲಿ ಒಂದು 4 ಜನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರೋಂಥವ್ರು, ತೆಳಗಿರೋಂಥವ್ರು ಅವ್ರಿಗೂ ಕೂಡ ಹಿಂದೆ 4 ಜನ ಆಗುತ್ತೆ. ಬಟ್ ಆದರೂ 2 ಜನಕ್ಕೆ ಬೆಸ್ಟ್ ಅದು. ನೋಡಿ ಇಲ್ಲಿ 2, ಈ ಕಡೆ ಒಂದು ಸೈಡ್ ಸ್ಪೀಕರ್ ಇದೆ, ಆ ಕಡೆ ಒಂದು ಸೈಡ್ ಸ್ಪೀಕರ್ ಇದೆ, ಸೆಂಟ್ರಲ್ಲಿ ಊಫರ್ ಇದೆ. ಮ್ಯಾಟ್ ಎಲ್ಲ ನೋಡ್ತಿರ್ಬೋದು. ಇನ್ನು ಪ್ಲಾಟ್ಫಾರಮ್ ನೋಡೋದಾದರೆ ಚೆನ್ನಾಗಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿಲ್ಲ ಅಷ್ಟೇ, ಮಣ್ಣೆಲ್ಲ ಇದೆ, ಚೆನ್ನಾಗಿದೆ ಅಂತ. ರೆಸ್ಟ್ ಬಂದಿರೋದು ಏನಿಲ್ಲ ಪ್ಲಾಟ್ಫಾರ್ಮಲ್ಲಿ. ನೋಡಿ ಎಲ್ಲ ಕಂಪ್ನಿದೆ, ಟಾಪು ಚೇಂಜಸ್ ಏನಿಲ್ಲ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಯಾವುದು ಹರಿದೋಗಿರೋದು ಆ ಥರ ಏನಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಬ್ಯಾಟ್ರಿನೂ ಕೂಡ ಚೆನ್ನಾಗಿದೆ, ಎಕ್ಸಿಡ್ ಬ್ಯಾಟ್ರಿ. ಇನ್ನು ಫ್ರಂಟು ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು, ಇದು ಎಲ್ಲ ಸೀಟ್ ಕವರ್ಸ್ ಚೆನ್ನಾಗಿದ್ದಾವೆ. ಮ್ಯಾಟು ಆಲ್ಮೋಸ್ಟ್ ಎಲ್ಲ ಓಕೆ ಇದೆ ವೀಕ್ಷಕರೇ. ಪ್ಲಾಟ್ಫಾರಮ್ ಎಲ್ಲ ಚೆನ್ನಾಗಿದೆ. ಪ್ಲಾಟ್ಫಾರಮ್ದು ಏನು ಕೆಲಸ ಇಲ್ಲ ವೀಕ್ಷಕರೇ. ಏನು ಟಿಂಕರಿ ಕೆಲಸನೂ ಜಾಸ್ತಿ ಏನು ಎಲ್ಲಿ ಇಲ್ಲ. ನೀವು ನೋಡ್ತಿರ್ಬೋದು, ಈ ಡೋರ್ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಗೀಚಿದ್ದಾರೆ ಕುತ್ಕೊಂಡವರು ಕಲರೆಲ್ಲ ಹೋಗಂಗೆ, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಇದು 7+1 ಆಗಿರುತ್ತೆ ವೀಕ್ಷಕರೇ. ಅಂದರೆ 8 ಸೀಟರ್ ಗಾಡಿ ಆಗಿರುತ್ತೆ ಇದು 7+1. ಇದು ಡಾಕ್ಯುಮೆಂಟ್ಸ್ ಹೇಳೋದಾದ್ರೆ ವೀಕ್ಷಕರೇ, ಈಗ ಆಲ್ಮೋಸ್ಟು ಈ ಡಿಸೆಂಬರೆಲ್ಲ ಎಂಡ್ ಆಗ್ತಾವೆ ಅನಿಸುತ್ತೆ ವೀಕ್ಷಕರೇ. ಈ ಡಿಸೆಂಬರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಎಂಡ್ ಆಗ್ತವೆ. ಈ ಡಿಸೆಂಬರ್ ಮುಗಿಯೋದ್ರೊಳಗೆ ಯಾರಾದರೂ ಗಾಡಿ ತೊಗೊಂಡ್ರೆ ಅದೇನು ವ್ಯವಹಾರ ಬರುತ್ತೋ ಅದನ್ನ ಕುತ್ಕೊಂಡು ವ್ಯವಹಾರ ಕುಂತಾಗ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಗಾಡಿ ರೇಟ್ ಬಂದ್ಬಿಟ್ಟು ಅವರು 4 ಲಕ್ಷ ಫೈನಲ್ ಹೇಳ್ತಿದ್ದಾರೆ. ಸ್ವಲ್ಪ ಬಂದಾಗ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ, ಅದನ್ನು ನೀವೇ ಮಾತಾಡ್ಕೊಬೇಕು. ನಿಮಗೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, 7022652682 ಅಂತೇಳಿ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಅವರು ಹೇಳಿರೋರು 4 ಲಕ್ಷ ಹೇಳಿದ್ದಾರೆ. ಬಟ್ ಅದರಲ್ಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ, ಜಾಸ್ತಿ ಏನಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈ ಗಾಡಿ ಇರೋ ಲೊಕೇಶನ್ ಬಂದುಬಿಟ್ಟು ನೋಡಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಸಜ್ಜನಕೆರೆ ಎಂಬ ಅಂತ ಒಂದು ಗ್ರಾಮದಲ್ಲಿದೆ. ಆಲ್ಮೋಸ್ಟ್ ಚಿತ್ರದುರ್ಗ ಸಜ್ಜನಕೆರೆ ಅಡ್ಡಾಡ್ತಿರುತ್ತೆ ಗಾಡಿ. ಚಿತ್ರದುರ್ಗ ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂದರೆ ದೂರದಲ್ಲಿರೋಂಥವ್ರಿಗೆ ಚಿತ್ರದುರ್ಗಕ್ಕೆ ಬಂದು ಫೋನ್ ಮಾಡಿದ್ರು, ಅವರು ದುರ್ಗ ಥರ ವ್ಯವಸ್ಥೆಯನ್ನು ಮಾಡ್ಬೋದು. ಸತಿ ಯಾವುದಕ್ಕೂ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬೇಕಾದ್ರೆ ಮಾತಾಡ್ಕೊಳ್ಳಿ. ಮತ್ತು ಈ ಗಾಡಿ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ವೀಕ್ಷಕರೇ. ಚಿತ್ರದುರ್ಗದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಇವು ಗಾಡಿ ಇರೋ ಲೊಕೇಶನ್ಗೆ. ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಂದರೆ ಕೆಳಗೆ ಓನರ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಬೇಕಂದರೆ ಡೈರೆಕ್ಟ್ ಅವ್ರ ಕಡೆನೇ ಮಾತಾಡ್ಕೊಳ್ಳಿ. 4 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಈ ಡಿಸೆಂಬರ್ಗೆ ಎಂಡ್ ಆಗ್ತವೆ ವೀಕ್ಷಕರೇ. ಆಲ್ಮೋಸ್ಟು ನಿಮಗೆ ಹಂಗೂ ಗೊತ್ತಾಗಲ್ಲ ಅಂದರೆ ಬೇಕಾದ್ರೆ ಗಾಡಿ ನಂಬರ್ ಹಾಕಿದರೆ ಯಾವುದಾದ್ರೂ ಒಂದು ಕಾರ್ ಇನ್ಫೋನೋ ಅಥವಾ ಯಾವುದಾದ್ರು ಆಪಲ್ಲಿ ನೋಡಿದರೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಆಲ್ಮೋಸ್ಟ್ ಎಷ್ಟು ಇದಾವೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಇದಿಷ್ಟು ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ನೋಡಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಓನರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೊಂದ್ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ನೀವು ಒಂದು ಸಲ ತೊಗೊಳ್ಳಿ. ಈ ಗಾಡಿ ನೋಡಿ 2.5 ಲಕ್ಷ ಮೇಲೆ ಓಡಿದೆ, ಸ್ವಲ್ಪ 4 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.